ಕೇರಳದ ಅಜ್ಜಿ ಹೇಳಿಕೊಟ್ಟಂತೆ ಸ್ನಾನ ಮಾಡಿ ಮೋಟುದ್ದ ಇದ್ದ ಜಡೆ ಮಾರುದ್ದ ಬೆಳೆದಿದೆ. ನಮಸ್ಕಾರ ಎಲ್ರಿಗೂ. ಕೂದಲು ಉದುರುವಂತ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ, ಆಲ್ರೆಡಿ ಕೂದಲು ಉದ್ರಿ ತಲೆಯೆಲ್ಲ ಬೋಳಾಗ್ತಿದೆ ಅಂತ ಹೇಳಿ ಕೊರಗೋರು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಶೇರ್ ಮಾಡುವಂತೆ ನೀವು ಅಜ್ಜಿ ಹೇಳಿಕೊಟ್ಟಂತಹ 2 ಮನೆಮದ್ದುಗಳನ್ನ ಮಾಡಿದ್ರೆ ಒಂದೇ ವಾಶ್ ನಲ್ಲಿ ಒಂದೇ ಸತಿ ನೀವು ತಲೆ ಸ್ನಾನ ಮಾಡಿದ್ರೆ ಈ ತರ ನಿಮ್ಗೆ ರಿಸಲ್ಟ್ ಅನ್ನೋದು ಬಂದ್ಬಿಡುತ್ತೆ. ಹಾಗಿದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಪವರ್ಫುಲ್ ಆಗಿರುವಂತಹ ಮನೆಮದ್ದನ್ನ ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂತದ್ದು ಸಾಸಿವೆ. ಈ ಸಾಸಿವೆಯನ್ನ ಕೂದಲಿಗೆ ಬಳಸೋದ್ರಿಂದ ಕೂದಲು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಮತ್ತು ಕೂದಲೇನಾದ್ರೂ ಕಾಂತಿಯುತವಾಗಿಲ್ಲ, ಒಂದ್ ರೀತಿ ಕೆಳಗುಂದಿದೆ ಅಂತಂದ್ರೆ ಸಾಸಿವೆನ ಬಳಸೋದ್ರಿಂದ ಕೂದಲು ತುಂಬಾನೇ ಕಾಂತಿಯುತವಾಗುತ್ತೆ ಮತ್ತೆ ಶೈನ್ ಕೂಡ ಆಗುತ್ತೆ, ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಕೂದಲು. ಸಾಸಿವೆ ಅನ್ನೋದು ತುಂಬಾನೇ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನ ಬಳಸೋದ್ರಿಂದ ಉದುರಿರುವ ಕೂದಲು ಮತ್ತೆ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ. ಮತ್ತೆ ಕೂದಲು ಸರಿಯಾಗಿ ಬೆಳಿತಾನೆ ಇಲ್ಲ ಅಂತಂದಾಗ ಕರಿಬೇವಿನ ಸೊಪ್ಪನ್ನ ಬಳಸೋದ್ರಿಂದ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯೋದಕ್ಕೆ ಇದು ತುಂಬಾನೇ ಸಹಾಯಕ ಆಗುತ್ತೆ. ಕೂದಲು ಉದುರುತ್ತಾ ಇದೆ ಅಂತಂದ್ರೂ ಕೂಡ ಅದನ್ನ ನಿಲ್ಸೋದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಸಹಾಯಕ ಆಗುತ್ತೆ. ಸಾಸಿವೆನ ಹುರ್ಕೊಂಡಿದ್ದೀನಿ, ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಬಾಣಲೆಗೆ ಹಾಕಿ ಎರಡನ್ನು ಕೂಡ ಹುರ್ಕೊಂಡಿದ್ದೀನಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡನ್ನು ಕೂಡ ಹುರ್ಕೋಬೇಕಾಗುತ್ತೆ. ಮೂರನೇದಾಗಿ ನಾನು ಇಲ್ಲಿ ಬಳಸಿರುವಂತದ್ದು ಮೆಂತ್ಯ ಕಾಳುಗಳನ್ನ ತಗೊಂಡಿದ್ದೀನಿ. 2 ಸ್ಪೂನ್ ಸಾಸಿವೆನ ತಗೊಂಡ್ರೆ 1 ಸ್ಪೂನ್ ಮೆಂತ್ಯ ತಗೊಂಡ್ರೆ ಆಗುತ್ತೆ. ಮತ್ತೆ ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ 1 ಹಿಡಿ ಆಗೋಷ್ಟು ತಗೊಳ್ಳಿ. ನೋಡಿ, ಮೆಂತ್ಯನು ಕೂಡ ಅಷ್ಟೇ ಹುರ್ಕೊಂಡು ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂತ ಹೇಳಿ ನನ್ನ ಇವರೊಬ್ರು ಕಮೆಂಟ್ ಮಾಡಿದ್ರೆ ನೀವು ಈ ಒಂದು ಮನೆಮದ್ದನ್ನ ಟ್ರೈ ಮಾಡಿ, ಖಂಡಿತ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಮತ್ತೆ ಬುಡದ ಒಂದು ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ ಮೆಂತ್ಯ ಕಾಳುಗಳು. ನೋಡಿ, ಹುರ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಮೆಂತ್ಯ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಡಬ್ಬಿಯಲ್ಲಿ ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಬಹುದು. ಕೂದಲು ತುಂಬಾನೇ ಹಾಳಾಗಿದೆ, ತುಂಬಾನೇ ಡ್ಯಾಮೇಜ್ ಆಗಿದೆ ಅಂತಂದಾಗ, ತಲೆ ಹೊಟ್ಟಿನ ಸಮಸ್ಯೆ ಇದೆ ಅಂತಂದಾಗ, ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಅಂದಾಗ, ಕೂದಲು ಕಾಂತಿಯುತವಾಗಬೇಕು ಅಂತ ಅಂದಾಗ ನೋಡಿ, ಈ ಅಕ್ಕಿ ತೊಳೆದಂತಹ ನೀರನ್ನ ಬಳಸಿ ಕೂದಲಿಗೆ ತುಂಬಾ ಚೆನ್ನಾಗಿ ಈ ಎಲ್ಲಾ ತೊಂದರೆಗೂ ಕೂಡ ಪರಿಹಾರವನ್ನ ಕೊಡುತ್ತದೆ. ನೋಡಿ ಸ್ನೇಹಿತರೆ, ನಾನು ಇವಾಗ ಈ ಮನೆಮದ್ದನ್ನ ಮಾಡೋದಕ್ಕೆ ಅಕ್ಕಿ ತೊಳೆದ ನೀರನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ಪೌಡರ್ನ ಮಾಡ್ಕೊಂಡಿದ್ನಲ್ವಾ, ಅದನ್ನ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ಮಾಡಿಟ್ಕೊಂಡ್ರೆ ನೀವು ಈ ಮನೆಮದ್ದನ್ನ ಪಟ್ ಅಂತ ಹೇಳಿ ಮಾಡ್ಕೊಳ್ಬಹುದು. ಇವಾಗ ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಪುಡಿಯನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ. ಈ ಈರುಳ್ಳಿ ಅನ್ನೋದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ, ಯಾವ್ದಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ, ಸಿಕ್ಕಾಪಟ್ಟೆ ಕೂದಲು ಉದುರುಬಿಟ್ಟಿದೆ, ತಲೆಯೆಲ್ಲ ಬೋಳಾಗ್ತಿದೆ ಅಂತ ಅಂದಾಗ ನೀವು ಈರುಳ್ಳಿ ರಸವನ್ನ ಹಚ್ಚೋದ್ರಿಂದ ನೋಡಿ, ಎಷ್ಟೇ ತಲೆ ಬೋಳಾಗಿದ್ರು ಹೊಸ ಕೂದಲು ಮತ್ತೆ ಹುಟ್ಟೋದಕ್ಕೆ ಇದು ತುಂಬಾನೇ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಈರುಳ್ಳಿನ ಜಜ್ಕೊಂಡು ನಾನು ಈಗಾಗಲೇ ಏನು ಈ ಮೆಂತ್ಯ ಕಾಳು ಮತ್ತೆ ಸಾಸಿವೆ ಕರಿಬೇವನ್ನು ಹುರ್ಕೊಂಡಿದ್ನಲ್ಲ, ಅದೇ ಒಂದು ಪ್ಯಾನಿಗೆ ಜಜ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡಿದ್ದೀನಿ. ಮತ್ತೆ ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಉರ್ದಂತ ಪೌಡರ್ನ ಮಿಶ್ರಣ ಮಾಡ್ಕೊಂಡಿದ್ನಲ್ಲ, ಆ ನೀರನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಕಾಯ್ದಕ್ಕೆ ಅಂತ ಹೇಳಿಟ್ಟು ಒಂದು ಕುದಿಸ್ಕೋಬೇಕಾಗುತ್ತೆ. ಕುದಿ ಬಂದ ನಂತರ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನ ತಣ್ಣಗಾಗಬೇಕು, ಆರಿಸ್ಕೋಬೇಕಾಗುತ್ತೆ. ಇದನ್ನ ನೀವು ಫ್ರೆಶ್ ಆಗಿ ಮಾಡಿ ಬಳಸಿದ್ರೆ ಒಳ್ಳೆಯದು. ನೋಡಿ, ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಲಿಕ್ವಿಡ್ ಅನ್ನೋದು ಸಿದ್ಧವಾಗಿದೆ. ಇದು ತುಂಬಾನೇ ಒಳ್ಳೆಯದು, ನಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗೂ ಕೂಡ ಪಟಾಪಟ್ ಅಂತ ಹೇಳಿ ರಿಸಲ್ಟ್ ಅನ್ನೋದನ್ನ ಕೊಟ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಶೋಧಿಸ್ಕೊಂಡಿದ್ನಲ್ಲ ಆ ಲಿಕ್ವಿಡ್ ಅನ್ನ ಈ ತರ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿದ್ದೀನಿ. ಇದನ್ನ ಬಳಸುವ ವಿಧಾನ ಯಾವ ತರ ಅಂತ ಹೇಳಿ ಶೇರ್ ಮಾಡ್ತೀನಿ. ಈ ವಿಡಿಯೋನ